ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತು ನೋಡ್ರಿ ನಮ್ಮವ್ವ ಇವತ್ತು ನಮ್ಮ ಸೈಡ ಹೊಟ್ಟೆಗಿಂದ ಅಂತಾರು, ನಿಮ್ಮ ಕಡೆ ಸೈಡ ಬೆಂಗಳೂರು ಸೈಡೆಲ್ಲ ಬೋಟಿ ಮಾಂಸ ಅಂತಾರು. ಆ ಬೋಟಿ ಮಾಂಸ ಹೆಂಗೆ ಮಾಡೋದು ಅಂತ ಹೇಳಿ ನಮ್ಮವ್ವ ತೋರಿಸ್ತಾಳು. ಆ ರೆಸಿಪಿ ನೀವು ಟ್ರೈ ಮಾಡಿರಿ. ಈ ರೀತಿ ಮಾಡಿರಿ ಅಂದ್ರೆ ನಿಮಗೂ ಇದು ರೆಸಿಪಿ ಇಷ್ಟ ಆಗ್ತೈತೆ ನೋಡ್ರಿ. ಮೊದಲೇದಕ್ಕೆ ಈಗ ಎಣ್ಣೆ ಹಾಕ್ಯಾಳು. ಈ ಸೈಡ ಅದನ್ನೆಲ್ಲ ಕ್ಲೀನಾಗಿ ಬಿಸಿನೀರೊಳಗನ ತೊಳೆದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾರ ನೋಡ್ರಿ. ಇವಾಗ ಏನೈತಲ್ಲ, ಜಾಸ್ತಿ ಕುಕ್ಕರ್ದಾಗ ಒಗ್ಗರಣೆ ಕೊಡ್ತೇವೆ, ಯಾಕಂದ್ರೆ ಭಾಳ ಕುದಿಬೇಕಲ್ರೆ. ಅದಕ್ಕೆ ಒಂದು 7-8 ಸೀಟಿ ಆಗಬೇಕು. ಅದ್ರ ಸಂಬಂಧಾಗಿ ಈಗ ನಮ್ಮವ್ವ ಒಗ್ಗರಣೆ ಹಾಕತ್ತಾಳೆ ನೋಡ್ರಿ. ನಿಮಗೂ ನಿಮ್ಮವ್ವ ನನ್ನ ಈ ರೀತಿ ಮಾಡಿಕೊಡ್ತಾಳೇನಂತ ಕಮೆಂಟ್ ಮಾಡಿ ತಿಳಿಸ್ಬೋದು. ಈಗ ಉಳ್ಳಾಗಡ್ಡಿ ಹೆಚ್ಚಿ ಹಾಕಾಳೆ ನೋಡ್ರಿ ನಮ್ಮವ್ವ ಒಗ್ಗರಣೆ. ಒಂದೊಂದು ಐಟಮ್ಗಳ ಸೇರಿಸ್ಕೋತ ಹೋಗ್ತಾಳ್ರಿ ನಮ್ಮವ್ವ. ನೋಡ್ರಿ, ನಮ್ಮ ಸೈಡ್ ಉತ್ತರ ಕರ್ನಾಟಕದಾಗ ಹೊಟ್ಟೆಗಿಂದು ಅಂತಾರ್ರಿ. ಇವಾಗ ಏನೈತ್ರಲ್ಲ, ಏನೇನು ಒಂದೊಂದು ಹಾಕ್ತಾಳೆ ನಮ್ಮವ್ವ, ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಅರಿಶಿನ ಪುಡಿ ಹಾಕಿರಿ ನೋಡ್ರಿ. ಇವಾಗ ಅರಿಶಿನ ಪುಡಿ ಹಾಕಿದ ತಕ್ಷಣ ಟೊಮೆಟೊನು ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ, ಚೆಂದಂಗೆ ಫ್ರೈ ಆಗ್ಬೇಕು. ಹಿಂಗೆ ಈ ಥರ ಫ್ರೈ ಆದ ತಕ್ಷಣ ಈಗ ಅಲ್ಲ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ರುಬ್ಬಿಟ್ಕೊಂಡಿದ್ರು ಅದನ್ನು ಪೇಸ್ಟ ಸೇರಿಸ್ಕೊತ ನೋಡ್ರಿ ನಮ್ಮ ಈಗ ಒಗ್ಗರ್ನ್ಯಾಗ. ನಮ್ಮ ಮನ್ಯಾಗ ಈ ರೆಸಿಪಿ ನಮ್ಮ ಮನ್ಯಾಗ 3 ಮಂದಿಗೆ ಬರ್ತೈತಿ. ಒಂದು ನಮ್ಮ ಅಕ್ಕಾಗೂ, ಒಂದು ನಮ್ಮ ಅವ್ವಾಗೂ, ಇನ್ನೊಂದು ನಮ್ಮ ತಮ್ಮನ ಹೆಂಡ್ತಿ ಗೀತಾಗ 3 ಮಂದಿ ಮಾತ್ರ ಸಖತ್ತಾಗಿ ಮಾಡ್ತಾರೆ ನೋಡ್ರಿ. ನನಗೂ ಇದನ್ನು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಈಗ ನಮ್ಮ ಅವ್ವನ ಕಡೆಯಿಂದ ಮಾಡಿಸಿ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಏನೈತ್ರಲ್ಲ, ಖಾರ ಅದು ಏನೂ ಹಾಕಿಲ್ಲ ನೋಡ್ರಿ ನಮ್ಮವ್ವ. ಈಗ ಡೈರೆಕ್ಟ ಬೋಟಿ ಮಾಂಸನ ಹಾಕತ್ತಾಳು. ಈ ರೀತಿ ನಮ್ಮವ್ವ ಮಾಡಿದ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿರಿ. ನಿಮಗೂ ಇಷ್ಟ ಆಗೇ ಆಗ್ತತಿ. ನೀವು ಹೊಳ್ಳಿ ಮತ್ತು ಇದೇ ರೆಸಿಪಿನ ಟ್ರೈ ಮಾಡ್ತೀರಿ ನೋಡ್ರಿ. ಈಗೆಲ್ಲ ಚಂದಂಗೆ ಕಲ್ಸತ್ತಾರ ನೋಡ್ರಿ. ನೆಕ್ಸ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಒಮ್ಮೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ರಿ. ಯಾಕಪ್ಪ ಅಂದ್ರೆ ಭಾಳ ಆತಂದ್ರೆ ಆಮೇಲೆ ಏನೂ ಮಾಡಕ್ಕೆ ಬರಂಗಿಲ್ಲ. ಕಡಿಮೆ ಆದ್ರೆ ಮತ್ತೆ ಬೇಕಾದ್ರೆ ಹಾಕ್ಕೊಂಡು ಉಣ್ಬೋದು. ಭಾಳ ಆತಂದ್ರೆ ಚೆಲ್ಲುದನ ಆಗಿಬಿಡ್ತೈತೆ ನೋಡ್ರಿ. ಯಾವುದೋ ಆದ್ರೂ ರೀ, ಯಾವಾಗಲೂ ಒಮ್ಮೆ ಇಡಂಗೆ ಹಾಕಕ್ಕೆ ಹೋಗ್ಬೇಡ್ರಿ. ಮೊದಲೊಂದು ಸ್ವಲ್ಪ ಹಾಕ್ರಿ, ಆಮೇಲೆ ಟೇಸ್ಟ್ ನೋಡಿ ಮತ್ತೊಂದು ಸ್ವಲ್ಪ ಕಡಿಮೆ ಆದ್ರೆ ಹಾಕ್ರಿ. ಇವಾಗ ಏನೈತರಲ್ಲ ಖಾರ ನೋಡ್ರಿ. ಇವಾಗ ನಮ್ಮವ್ವ ಖಾರ ಸೇರಿಸಿ, ಯಾವಾಗೂ ಖಾರ ಹಾಕಿಲ್ಲ, ನೆನಪಿಟ್ಕೋರಿ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈಗೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ನಮ್ಮವ್ವ ಈ ರೆಸಿಪಿ ಏನಾರು ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಈಗ ನೀರದು ಹಾಕಂಗಿಲ್ಲ. ಯಾಕಪ್ಪ ಅಂದ್ರೆ ಸ್ವಲ್ಪ ಹಾಕ್ಬೋದು, ಭಾಳ ಅಂತಿ ಹಾಕಂಗಿಲ್ಲ ರೀ. ಯಾಕಂದ್ರೆ ಅದ ನೀರು ಬಿಟ್ಕೋತೈತಲ್ಲ, ಇಷ್ಟ ನೋಡ್ರಿ. ಇಷ್ಟ ಚಿಂಪಡಿಸಿದವ್ರಿಗೆ ಇಷ್ಟ ಹಾಕಿಬಿಡೋದು. 1 ಗ್ಲಾಸು ಆಗಿಲ್ಲ ನೋಡ್ರಿ. ಯಾಕಂದ್ರೆ ಅದ್ರಾಗ ನಾವು ನೀರಾಗ ಇಟ್ಟು ತೊಳೆದಿರ್ತೇವೆ, ನೀರು ಭಾಳ ಬಿಟ್ಕೋತೈತಿ. ನೀರು ಸ್ವಲ್ಪ ಹಾಕಬೇಕು. ನೀರು ಹಾಕಿ ಒಂದು 8 ಸೀಟಿ ಹೊಡಿಸ್ಬೇಕು ನೋಡ್ರಿ ಇದನ್ನು. ಆವಾಗ ನಮ್ಮ ಬೋಟಿ ಮಾಂಸ ರೆಡಿ ಆಗುತ್ತೈತಿ. ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ನೋಡ್ರಿ ರೆಡಿ ಆಗೈತಿ. ಈಗ ನಮ್ಮ ಅದಕ್ಕೆ ಕೊತ್ತಂಬರಿ ಹಾಕತ್ತಾಳು. ಈಚೆ ಕಡೆ ಮಟನ್ನೂ ಮಾಡಿದ್ರು. ಅದನ್ನೇನು ಮಟನ್ನದ ರೆಸಿಪಿ ಅದನ್ನೂ ಶೇರ್ ಮಾಡ್ಕೊಂಡೇನಿ. ಇದು ಬೋಟಿ ಮಾಂಸದ್ದನ್ನು ಈಗ ಶೇರ್ ಮಾಡೀನಿ. ಅದಕ್ಕಾಗಿ ಹೆಂಗಾಗೈತಿ ಏನಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಸಿಗೋಣ ಅಂತ ಮುಂದಿನ ಲಾಗ್ನ್ಯಾಗ. ಧನ್ಯವಾದಗಳು. ನಮ್ಮ ಮೊಯ್ನಿ ಉಳ್ಳಾಗಡ್ಡಿ ಮತ್ತು ಲಿಂಬು ಎಲ್ಲ ಹೆಚ್ಚಿ ಊಟಕ್ಕೆ ಎಲ್ಲರಿಗೂ ರೆಡಿ ಮಾಡತ್ತಾರ ನೋಡ್ರಿ. ಇಲ್ಲಿ ಗೀತಾ ಉಳ್ಳಾಗಡ್ಡಿ ಹಚ್ಚಾತಾಳು. ಏನೇನೈತಲ್ಲ ಊಟಕ್ಕೆ ಕುಂಡ್ರದು ಬರ್ರಿ ಊಟ ಮಾಡೋನು. ಧನ್ಯವಾದಗಳು.